ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಅನ್ಕೊಂತ ನಾನು ಸಹ ಚೆನ್ನಾಗಿದ್ದೀನಿ. ಇವಾಗ ಅಂಗಡಿಗೆ ಹೋಗೋಣ ಅನ್ಕೊಂತ ಇದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇವಾಗ ಅಂಗಡಿಗೆ ಹೋಗ್ತೀನಿ ಅಷ್ಟೇ ಇವಳು ಹೇಳೋದು. ಫ್ರೆಂಡ್ಸ್, ಇದು ಸೋಮವಾರದ ಟೈಮ್ ನೋಡ್ಬೋದು. ಟೈಮ್ ಬಂದು 5 ಗಂಟೆ 10 ನಿಮಿಷ ಆಗಿದೆ. ಈಗ ನಾನು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ, ಮತ್ತು ನನ್ನ ಫೋನಲ್ಲಿ ಚಾರ್ಜಿಂಗ್ ಬೇರೆ ಇರಲಿಲ್ಲ, ಮಾಡೋದಕ್ಕಾಗಿಲ್ಲ. ಮತ್ತು ವಿಡಿಯೋಸ್ ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೂ ಸ್ವಲ್ಪ ಲೇಟ್ ಆಯಿತು. ಮತ್ತು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇಷ್ಟೊತ್ತಿಗೆ. ಬಟ್ಟೆ ಎಲ್ಲ ಒಗೆದು ಮನೆಯೆಲ್ಲ ಗುಡಿಸಿ ಒರೆಸಿ ಬೆಳಗ್ಗೆ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ. ಈಗ ಏನು ಮಾಡಬೇಕು ನೋಡ್ತೀನಿ. ಈಗ ಕಾಳು ನೆನೆಸಿಟ್ಟಿದ್ದೀನಿ. ಲಕ್ಷ್ಮೀ ಪ್ರಿಯಾ ಕಟ್ಟಿಂಗ್ ನೋಡಿ ಫ್ರೆಂಡ್, ಕಟ್ಟಿಂಗ್ ಏನೋ ಮಾಡಿಸ್ಬಿಟ್ಟೆ. ಆದರೆ ನನಗೆ ಗೊತ್ತಾಗ್ತಾ ಇಲ್ಲ ಅವಳಿಗೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನನಗೇನು ಗೊತ್ತಾಗ್ತಾ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಮಗುಗೆ ಕಟ್ಟಿಂಗ್ ನಾನು ಮಾಡಿಸಿರೋದು. ಅವರಮ್ಮ ಯಾವ ಥರ ಕಟ್ಟಿಂಗ್ ಮಾಡಿಸ್ತಾಯಿದ್ರು ಗೊತ್ತಿಲ್ಲ. ಆದರೆ ನನಗೆ ಅವಳು ತಲೆ ಬಚ್ಚೋದಕ್ಕೆ ಎಲ್ಲ ಸ್ವಲ್ಪ ಕೂದಲೆಲ್ಲ ತುಂಬ ಕಣ್ಣುಗೆಲ್ಲ ಬರ್ತಾಯಿತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಮಾಡಿಸ್ದೆ. ಮತ್ತು ಸೀತಾರಾಮ ಸೀರಿಯಲ್ ಧಾರಾವಾಹಿ ಬರುತ್ತಲ್ಲ ಫ್ರೆಂಡ್ಸ್, ಜಿ ಕನ್ನಡನಲ್ಲಿ ಸಿಹಿ ಕಟ್ಟಿಂಗ್ ಇದೆಯಲ್ಲ, ಆ ಥರ ಮಾಡಿಸ್ಬೇಕು ಅಂತ ಇಷ್ಟಪಟ್ಟು ಮಾಡಿಸ್ದೆ. ಆ ಥರ ಕಾಣಿಸ್ತಾ ಇದ್ದಾಳೆ ಇಲ್ಲೋಗೋ ನನಗೆ ಗೊತ್ತಿಲ್ಲ. ಆ ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಅಂತ. ಅಪ್ಪೋ, ಸಾಕು 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 ಸಾಕು, ಓವರಾಗಿ ಆಡ್ತಿದ್ದಾಳೆ. ಓಕೆ ಫ್ರೆಂಡ್ಸ್, ಇವತ್ತು ಹೊರಗಡೆ ಬೇರೆ ಇವಳನ್ನ ಕರ್ಕೊಂಡೋಗ್ಬೇಕು, ಅಂಗಡಿಗೆ ಕರ್ಕೊಂಡೋಗ್ಬೇಕು. ತಿಂಡಿ ಏನೂ ಇಲ್ಲ. ಮನೆ ನಾನು ಬಾಗ್ಲೂರಿಗೆ ಹೋದಾಗಲೂ ಸಹ ಏನು ತೊಗೊಂಡಿರಲಿಲ್ಲ. ಅನ್ಕೊಂಡಿದ್ದಿ ಏನೇನು ಬೇಕು ಎಲ್ಲ ಬಿಟ್ಟರೆ ಎಲ್ಲ ತೊಗೊತಾಳೆ. ಏನೇನು ಬೇಕು ಅಂತ ಕೇಳೋದೇ ತಪ್ಪು ಅಲ್ವಾ? ಸರಿ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಫ್ರೆಂಡ್ಸ್ ನೈಟ್ಗೆ ಹೆಸ್ರು ಕಾಳು ನೆನೆಸಿಟ್ಟಿದ್ದೀನಿ. ಹೆಸ್ರು ಕಾಳಲ್ಲ, ಅಲಸಂದಿ ಕಾಳು ಸಾಂಬಾರು ಮಾಡೋಣ ಅಂತ ನೈಟಿಗೆ ಸಾಂಬಾರಿಗೆ. ಇಲ್ಲಿ ಬಂದು ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ. ನಾಳೆ ರಾಗಿ ಇಡ್ಲಿ ಮಾಡೋಣ ಅಂತ, ರಾಗಿ ಹಿಟ್ಟಲ್ಲಿ ಇಡ್ಲಿ ಮಾಡೋಣ ಅಂತ ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ. ಇದಕ್ಕೆ ರೈಸ್ ಹಾಕಿ ರುಬ್ಬಿ ಹಸಿಟ್ಟು ಅದು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇದು ಮೊಸರಿದೆ. ಓಕೆ ಫ್ರೆಂಡ್ಸ್, ನಾನಿವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಆಗಿದೆ. ಮನೆ ತೊಗೊಂಬಂದಿದ್ನಲ್ಲ ಫ್ರೆಂಡ್ಸ್, ಅದು ಏನು ಎತ್ತಿಟ್ಟಿರಲಿಲ್ಲ, ಎಲ್ಲ ಇಲ್ಲಿಲ್ಲೇನಿದೆ. ಇವಾಗ ನಾನು ಬಂದು ಅಲ್ಲಿಂದ ಬಂದು ಏನೆಲ್ಲ ತೊಗೊಂಬಂದೆ ಪ್ರಿಯಾಗೆ ಅಂತ ನಾನು ಅದನ್ನ ಬಂದು ತೋರಿಸ್ತೀನಿ. ದೀಪದ ಎಣ್ಣೆ ಎಲ್ಲ ತೊಗೊಂಬಂದಿದ್ದೆ, ಎತ್ತಿಟ್ಟಿರಲಿಲ್ಲ ಫ್ರೆಂಡ್ಸ್, ಹಾಗೇ ಇತ್ತು. ಸರಿ, ಹೋಗೋಣ ಈಗ, ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಅಂಗಡಿಗೆ ಬೇರೆ ಹೋಗಬೇಕು. ಪ್ರಿಯಾಗೆ ಏನಾದರೂ ಸ್ವಲ್ಪ ತಿಂಡಿ ಇಸ್ಕೊಳ್ಳೋಣ ಅಂತ. ಈ ಬೇಕ್ರಿ ಐಟಮ್ಸ್ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಹೇಳ್ಬೇಕು ಅಂತಂದರೆ ಚಿಲ್ಲರೆ ಅಂಗಡಿನೇ ಇರೋದು. ಬೇಡ ಬಮ್ಮ, ನಾನು ಎತ್ಕೊತೀನಿ. ಚೇರ್ ಎತ್ಕೊಂಡೋಗಿ ಒಳಗಡೆ ಇಡೋಗು, ಹೋಗು, ಚೇರ್ ತೊಗೊಂಡು ಒಳಗಡೆ ಇಡೋಗು. ನೋಡಿ, ಬೀಗ ಹಾಕೇ ಇರ್ತೀನಿ. ಇಲ್ಲ ಅಂತಂದರೆ ಇವಳನ್ನ ಕಂಟ್ರೋಲ್ ಮಾಡೋದು ನನಗೆ ತುಂಬಾ ಕಷ್ಟ. ಇವಳ ಹತ್ರ ಕಿರ್ಚಿ ನನಗೆ ಗಂಟ್ಲೆಲ್ಲ ನೋವು ಬಂದುಬಿಡುತ್ತೆ ಫ್ರೆಂಡ್ಸ್. ಬಿಡು, ಹೊರಗಡೆ ಹೋಗ್ಬೇಕಂತಂದರೆ ಅದೇನು ಖುಷಿನೇ ಇವಳಿಗೆ. ಈರಮ್ಮ, ನಾನು ತೆಗಿತೀನಿ, ಬಾರೆ ಈ ಕಡೆ. ಮನೆ ಚಿಲ್ಕಾನು ಹಾಕ್ತಿರ, ಅವಳು ಹೋಗ್ಬಿಟ್ಲು. ಫ್ರೆಂಡ್ಸ್, ಅಂಗಡಿಗೆ ಹೋಗಿ ಬಂದೆ. ಬರಬೇಕಾದ್ರೆ ಹಾಗೆ ಅವಳಿಗೆ ಸ್ವಲ್ಪ ತಿಂಡಿ ಎಲ್ಲ ಬೇಕಲ್ಲ, ತೊಗೊಂಬಂದೆ. ಮಾಸ ತೊಗೊಂಬಂದಿದ್ದೀನಿ. ಜ್ಯೂಸ್ ಕೇಳ್ತಾ ಇದ್ಲು, ಅದಕ್ಕೆ ಜ್ಯೂಸ್ಗೆ ತೊಗೊಂಬಂದೆ. ಏನೆಲ್ಲ ತೊಗೊಂಬಂದೆ, ಏನೆಲ್ಲ ಅವ್ಳು ತಿಂಡಿ ಐಟಮ್ಸ್ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಸದ್ಯಕ್ಕೆ ಒಂದು ಜ್ಯೂಸ್ ಕುಡಿಯೋಣ. ಇರೋ ಒಂದು ನಿಮಿಷ.
ಜಿಲ್ ಅಂತದೆ ಫ್ರೆಂಡ್ಸ್. ನೀರು ಬಿಟ್ಟಿದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ಈಗ ಮತ್ತೆ ಶುರು ಮಾಡೋಣ. ನೆನ್ನೆ ತೊಗೊಂಬಂದಿರೋ ಐಟಮ್ಸ್ ಎಲ್ಲ ಇದೆ ಫ್ರೆಂಡ್ಸ್, ಅದು ತೋರಿಸ್ತೀನ. ಏನಿಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇನ್ನೂ ತೋರಿಸ್ತೀನಿ ಒಂದು ನಿಮಿಷ. ಇದೊಂದು ಪಟಾಟೆ ಲೇಸ್ ತೊಗೊಂಡ್ರು, ನಾನೇ ಎಳಿಸ್ಕೊಟ್ಟೆ. ಬಾಳೆಹಣ್ಣು, ಲಾಲಿಪಾಪು, ಮಾರಿಗೋಲ್ಡು ಬಿಸ್ಕೆಟ್ ತೊಗೊಂಡಿದ್ದೀನಿ 2, ಹಸಿಮೆಣಸಿನ್ಕಾಯಿ ತೊಗೊಂಡೆ ಫ್ರೆಂಡ್ಸ್. ಇಷ್ಟಕ್ಕೇನೆ ಶಾಂಪು ಅಂತ ತಗೊಂಡ್ಬಂದಿದ್ದಾಳೆ. ಡವ್ ಶಾಂಪು ತೊಗೊಂಬಂದಿದ್ದೀನಿ. ಮತ್ತು ಬಾಳೆಹಣ್ಣು 2, ಬಾಳೆಹಣ್ಣು ಬೇಕು ಅಂತ ಅನಿಸ್ತು, ತೊಗೊಂಬಂದಿದ್ದೀನಿ. ನಮ್ಮ ಕಡೆ ಬೇಕ್ರಿ ಇಲ್ಲ ಫ್ರೆಂಡ್ಸ್, ನಮ್ಮೂರಲ್ಲಿ ಬೇಕ್ರಿ ಇಲ್ಲ. ನಾವು ಹೋದ್ರೆ ಬಾಗ್ನೂರು ಹೊರಗಡೆ ಸಿಟಿಗೆ ಹೋಗ್ಬೇಕು. ನನಗೆ ಕೆಲ್ಸಿಲ್ಲ, ಚೀಟಿಂಗ್ ಮಾಡ್ತಿದ್ದಾರೆ. ಇನ್ನ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಬ್ಬಾ ಗೋಲ್ಡ್ ವಿನ್ನರ್ ಎಣ್ಣೆ ತಗೊಂಡೆ, ತಗೊಂಬಂದಿದ್ದು ಒಂದು 10 ಪ್ಯಾಕೆಟು. ಮತ್ತೆ ಪಾತ್ರೆ ತೊಳೆಯೋ ಸೋಪು ವಿಮೊಂದು ಬಾಕ್ಸ್ ತಗೊಂಡಿದ್ದೆ. ಪಾನಿಪುರಿ ಮಾಡ್ತಿರಲ್ವ ಫ್ರೆಂಡ್ಸ್, ಪುರಿ ಅದೊಂದು ಎಣ್ಣೆನಲ್ಲಿ ಹಾಕಿದ್ರೆ ಫ್ರೈ ಆಗುತ್ತಲ್ಲ, ಅದೊಂದು 1/4 kg ತಗೊಂಡಿದೆ. ಇದು 30 ರೂಪಾಯಿ 1/4 kg. ಮತ್ತೆ ತೊಗರಿಬೇಳೆ 1 kg ತಗೊಂಡೆ, ಹೋಳಿಗೆ ಮಾಡೋಣ ಅಂತ. ನನಗೆ ಮನೆಯಲ್ಲಿ ಸಿಗುತ್ತೆ ಬೇಳೆ ಸಾರಿಗೆ, ರೇಷನ್ನಲ್ಲಿ ಕೊಡ್ತಾರಲ್ವ ಫ್ರೆಂಡ್ಸ್, ಆ ಬೇಳೆ ಯೂಸ್ ಮಾಡೋಣ ನಾನು. ಹಂಗೆ ಹೋಳಿಗೆ ಮಾಡ್ಬೇಕಂದ್ರೆ ನಾನು ಹೊರಗಡೆ ಅಂಗಡಿಯಿಂದಲೇ ತೊಗೊಂಬರ್ತೀನಿ. 1 kg ತೊಗೊಂಬಂದಿದ್ದೆ, ಹೋಳಿಗೆ ಮಾಡೋಣ ಶುಕ್ರವಾರ ಅಂತ. ಯಾಕಂದರೆ ಲಕ್ಷ್ಮೀಪ್ರಿಯ ನೆಕ್ಸ್ಟ್ ಹೋಗ್ತಾಳೆ ಫ್ರೆಂಡ್ಸ್, ನೆಕ್ಸ್ಟ್ ವೀಕಲ್ಲಿ. ಅದಕ್ಕೆ ಸ್ವಲ್ಪ ಹೋಳಿಗೆ ಮಾಡೋಣ ಅಂತ, ಹೋಳಿಗೆ ಮಾಡಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತ 1 kg ಬೆಲ್ಲನೂ ತೊಗೊಂಬಂದಿದ್ದೀನಿ. ಇಷ್ಟ ಫ್ರೆಂಡ್ಸ್. ಮತ್ತು ಇದು ಏಲಕ್ಕಿ ಎಣ್ಣೆ, ದೀಪದ ಎಣ್ಣೆ ತೊಗೊಂಬಂದಿದ್ದೆ. ಕರ್ಪೂರ, ಇದು 2 ಪೂಜೆ ಸಾಮಾನು. ಇನ್ನು ಸಾಮಾನ್ಯ ಕಡ್ಡಿ ಎಲ್ಲ ಇತ್ತು ಅಂತ ಇದನ್ನ ಎತ್ತಿಟ್ಕೊಳ್ಬೇಕು. ಮತ್ತೆ ಅವಳಿಗೆ ಬಟ್ಟೆ, ಸ್ಲಿಪ್ಪರ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಮತ್ತೆ ನೋಡಿ ಸ್ಲಿಪ್ಪರು ಚೆನ್ನಾಗಿದೆಯಾ. ಶೂಸ್ ತಗೊಳ್ಳೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್, ಆದರೆ ಶೂಸ್ ಸಿಕ್ಕಿಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಅವಳ ಬಟ್ಟೆ ಎಲ್ಲ ಏನು ತೋರಿಸೋದಕ್ಕಾಗಿಲ್ಲ. ಅವಳು ತುಂಬ ವಿಡಿಯೋ ಮಾಡೋದು ಬಿಡ್ತಾಳೆ, ಟಾರ್ಚರ್ ಕೊಡ್ತಾ ಇದ್ಲು ಅಂತ ಆಚೆ ಕಡೆ ಬಂದುಬಿಟ್ಟೆ. ಇಲ್ಲಿ ನಮ್ಮ ಯಜಮಾನ್ರು ಹೂವಿನ ಶಾಮಂತಿಗೆ ಹೂವಿನ ಗಿಡ ತೊಗೊಂಬಂದು ಹೂಣಿದ್ದಾರೆ, ಅದನ್ನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಗಿಡಗಳ ಹತ್ರ ಬಂದೆ. ಸ್ವಲ್ಪ ನೋಡಿ 2 ಮಲ್ಲಿಗೆ ಹೂವು ಸಿಕ್ಕಿದೆ ಅಷ್ಟೇ. ಬೆಳಗ್ಗೆ ಇತ್ತೀಚೆಗೆ ಸಿಕ್ಕಲ್ಲ, 2 ಮಲ್ಲಿಗೆ ಹೂವು ಸಿಕ್ತು. ಇಲ್ದು ನೋಡಿ, ಇದು ಬಂದು ಇದು ಕಲ್ಲಂಗಡಿ ಹಣ್ಣು ಗಿಡ ಫ್ರೆಂಡ್ಸ್. ಗಿಡ ನಾನು ಹಾಕಿಲ್ಲ, ನಮ್ಮ ಗಿಡ ಆದಾಗ ಅದೇ ಬಂದಿರೋದು. ಇದು ಬಂದು ಕಾಶಿ ಸೊಪ್ಪಿನ ಗಿಡ. ಕಾಶಿ ಸೊಪ್ಪು ತುಂಬ ದಿವಸದಿಂದ ಬಿಟ್ಟಿದ್ದೀನಿ, ಅದು ದೊಡ್ಡದಾಗಿದೆ. ಅದು ಕಿತ್ಕೊಂಡು ಒಂದ್ಸರಿ ಚಟ್ನಿ ಮಾಡೋದು ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್. ಅದರ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕನಕಾಂಬರ ಗಿಡ ಇಲ್ಲೆಲ್ಲ ಇತ್ತಲ್ವಾ, ಅದೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಚಿಗುರ್ತಾ ಇದೆ. ದಂಟು ಸೊಪ್ಪು ನೋಡ್ಬೋದು. ನಮ್ಮ ಯಜಮಾನ್ರು ಅದಕ್ಕೆ ನೀರು ಹಾಕ್ತಾಯಿದ್ದಾರೆ. ಇಲ್ಲಿ ಕನಕಾಂಬರ ಹೂವೆಲ್ಲ ಅರಳಿದೆ, ಇದು ಬಿಡಿಸ್ಕೊಬೇಕು. ನಾಳೆ ಬಿಡಿಸ್ಕೊತೀನಿ ಫ್ರೆಂಡ್ಸ್, ಮಂಗಳವಾರಕ್ಕೆ. ಇವತ್ತು ಬೇಡ ಅಂತ. ಮಳೆನೋ ಬರ ಆಗಿದೆ. ಹಾಗೆ ಸಂಜೆ ಆಗ್ತಾ ನಾನಿಲ್ಲಿ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೆ ನಿಪ್ಪಟ್ಟು ತೊಗೊಂಬಂದಿದ್ದೆ ಫ್ರೆಂಡ್ಸ್. ಇದು 10 ರೂಪಾಯಿ ಪ್ಯಾಕೆಟ್ ಇರುತ್ತಲ್ಲ, ಚಿಕ್ಕದು ನಿಪ್ಪಟ್ಟು, ಅದು ತೊಗೊಂಬಂದಿದೆ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನೋಡಿ, ನಾನು ಇಲ್ಲಿ ಒಂದು ರೆಸಿಪಿನೇ ತೋರಿಸ್ತೀನಿ ನಿಮಗೆ. ಇದೊಂದು ಮಾಡ್ಕೊಳ್ಳಿ, ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ. ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಸೌತೆಕಾಯಿ ಸಹ ಹಾಕ್ಕೋಬೋದು. ಇಲ್ಲಿ ಈ ನಿಪ್ಪಟ್ಟು ಇರುತ್ತಲ್ಲ, ಈ ನಿಪ್ಪಟ್ಟನ್ನ ಈ ಥರ ಕೈಯಲ್ಲಿ ಪುಡಿ ಮಾಡ್ಕೊಬೇಕು.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನೊಂದು ನೀವು ಒಂದ್ಸರಿ ಮಾಡ್ಕೊಳ್ಳಿ, ಮಾಡಿಕೊಂಡು ತಿಂದು ನೋಡಿ, ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ನಾನು ಬರೀ ನಿಪ್ಪಟ್ಟು ತಿನ್ನೋದಕ್ಕಿಂತ ಈ ಥರ ಒಂದು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ಕೈಯಲ್ಲಿ ಮಾಡಿಕೊಂಡು ಈ ಥರ ಕೈಯಲ್ಲಿ ಫಸ್ಟು ಪುಡಿ ಪುಡಿ ಮಾಡಿಕೊಂಡು, ಈಗ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಂದು ಚಿಕ್ಕದೊಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಸೌತೆಕಾಯಿನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕರಿಬೇವು ಸೊಪ್ಪು ಮತ್ತು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಮತ್ತು ಒಂದು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಚಾಟ್ ಮಸಾಲ ಆಗಿರ್ಬೋದು, ಇಲ್ಲ ಗರಂ ಮಸಾಲ ಇದು ಹಾಕ್ಕೊಂಡ್ರೆ, ಚಾಟ್ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು, ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ನಿಂಬೆಹಣ್ಣು ಸಹ ಹಾಕ್ಕೊಬೋದು. ನನಗೂ ಬೇಕಾಗಿತ್ತು ನಿಂಬೆಹಣ್ಣು, ಆದರೆ ನಿಂಬೆಹಣ್ಣು ಇರಲಿಲ್ಲ ಫ್ರೆಂಡ್ಸ್, ಮನೆಯಲ್ಲಿ ನಿಂಬೆಹಣ್ಣು ಖಾಲಿ ಆಗಿತ್ತು. ಅದಕ್ಕೆ ನಾನು ನೋಡಿ ಇವಾಗ ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಮ್ಮ ಯಜಮಾನ್ರಿಗೂ ಸಹ ಅವ್ರಿಗೆ ಜ್ಯೂಸ್ ತೊಗೊಂಬಂದಿದ್ದಲ್ಲ ಮಾಜಾ, ಅದನ್ನು ಮತ್ತು ಈ ಸ್ನ್ಯಾಕ್ಸ್ ಕೊಡ್ತಾಯಿದ್ದೀನಿ. ಅವರು ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ರು. ಇದು ಸ್ನ್ಯಾಕ್ಸ್ ಮಾತ್ರ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಏನಾದರೂ ಸಾಸು ಅಥವಾ ಮೊಸರು ಇದೆಲ್ಲ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರು ಕೊಟ್ಟೆ, ಅವರು ತಿಂತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ, ನಾನು ಮತ್ತು ಲಕ್ಷ್ಮೀಪ್ರಿಯ ತಿಂದ್ಬಿಟ್ಟು ಆದಮೇಲೆ ನಾನು ನೈಟ್ ಸಾಂಬಾರಿಗೆ ಅಲಸಂದಿ ಕಾಳು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್, ನೆನೆಸಿದ್ನಲ್ಲ, ಅದ್ರ ಸಾಂಬಾರು ಮಾಡೋಣ ಅಂತ. ನಾನು ಈ ಥರ ಕೈಯಲ್ಲೇ ಯಾಕೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಫೋನು ಅಂತಂದರೆ, ನಾನು ಫೋನ್ನ ಟ್ರೈಪೋಡ್ಗೆ ಹಾಕಿ ನಾನು ವಿಡಿಯೋ ಮಾಡಿದ್ರೆ ಲಕ್ಷ್ಮೀಪ್ರಿಯ ಬಂದ್ಬಿಟ್ಟು ನನಗೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಅಲ್ಲಿ ಅವಳೆ ಮಾತೇ ಜಾಸ್ತಿ ಆಗುತ್ತೆ, ಮತ್ತು ನನ್ನನ್ನು ತೋರಿಸು ಅಂತ ಇರ್ತಾಳೆ. ಅದಕ್ಕೆ ನಾನು ತೋರಿಸ್ತಾನೆ ಇಲ್ಲ. ಇಲ್ಲಿ ನೋಡಿ, ನಾನೊಂದು ಆಲೂಗೆಡ್ಡೆ ಕಟ್ ಮಾಡಿಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಮತ್ತು ಕೊಬ್ಬರಿ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡ್ತೀನಿ ಫ್ರೆಂಡ್ಸ್. ನಾನು ಮಸಾಲೆ ರುಬ್ಬಲ್ಲ, ಇದು ರುಬ್ದಿರೇ ಮಾಡೋ ಅಂಥದ್ದು. ಇವಾಗೆಲ್ಲ ಅಲಸಂದಿ ಕಾಳಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಎಲ್ಲ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಸಹ ಇದು ಕೊಬ್ಬರಿ ಬಲ್ತಿಲ್ಲ, ಹಂಗಾಗಿ ನಾನು ಸಾಂಬಾರಲ್ಲಿ ಹಾಕಿದ್ರೆ ಸಾಂಬಾರಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಮತ್ತು ಕೊಬ್ಬರಿ ಮತ್ತು ಹುಣ್ಸೆಹಣ್ಣು ಸ್ವಲ್ಪ ಕಿವುಚಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದು ಖಾರ ಇಲ್ಲ ಅಂತ ನಾನು ಇಷ್ಟು ಹಾಕ್ತಾಯಿದ್ದೀನಿ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಮತ್ತು 1.5 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ, ಇದಿಷ್ಟು ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು 4ರಿಂದ 5 ವಿಷಿಲ್ ಕೂಗಿಸ್ಕೊಳ್ಳೋಣ. 4ರಿಂದ 5 ವಿಷಿಲು ನೆಂದಿರೋ ಕಾಳು ಯಾಕೆ ಇಷ್ಟು ಕೂಗಿಸ್ಕೊಳೋದು ಅಂತಂದರೆ, ಅದು ಸ್ವಲ್ಪ ನಾವು ರುಬ್ಬಲ್ವಲ್ಲ ಫ್ರೆಂಡ್ಸ್, ಸ್ವಲ್ಪ ಕಾಳು ಮಾತ್ರ ಚೆನ್ನಾಗಿ ಬೇಯಬೇಕು. ಅದು ಕಾಳು ಚೆನ್ನಾಗಿ ಬೆಂದರೆ ನಮಗೆ ಸಾಂಬಾರು ಅಷ್ಟೇ ಟೇಸ್ಟಾಗಿರುತ್ತೆ. ಇವಾಗ ನೋಡಿ, ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಅದೊಂದು 5-6 ವಿಷಿಲ್ ಕೂಗಿಸ್ಕೊಂಡು ಓಪನ್ ಮಾಡಿದ್ದೀನಿ. ನೋಡ್ಬೋದು ಎಲ್ಲ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೇ ಇದನ್ನು ಮಸಾಲೆ ಏನು ರುಬ್ಬೋಷ್ಟು ಏನೂ ಇರಲ್ಲ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೀವು ಮಸಾಲೆ ರುಬ್ಬಿ ಮಾಡೋದಕ್ಕಿಂತ ಒಂದು ಸರಿ ಈ ಥರ ಮಾಡಿ ನೋಡಿ. ಇದು ನನಗೆ ನಮ್ಮ ತಾಯಿ ಹತ್ರನೇ ನಾನು ಕಲ್ತಿದ್ದು. ಅವರು ಸಾಮಾನ್ಯವಾಗಿ ಯಾವುದೇ ರೀತಿ ಮಸಾಲೆಗಳೆಲ್ಲ ರುಬ್ತಾರಿಲ್ಲ ಫ್ರೆಂಡ್ಸ್, ಕಾಳು ಸಾಂಬಾರುಗಳೇ ಇದೇ ರೀತಿಯೇ ಮಾಡ್ತಿದ್ರು. ನಾನಿವಾಗ ಅದೇ ಥರನೇ ಎಲ್ಲ ಕಟ್ ಮಾಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿಕೊಂಡು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಈರುಳ್ಳಿ ಹಾಕಿಲ್ಲ, ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಜಾಸ್ತಿನೇ ಚೆನ್ನಾಗಿ ಚೆಚ್ಚಿಟ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿ ನಾನು ಖಾರದ ಪುಡಿ ಯೂಸ್ ಮಾಡಲ್ವಲ್ಲ, ಹಂಗಾಗಿ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಒಗ್ಗರಣೆ ಕೊಟ್ಟಿದ್ದಾಯಿತು. ಇವಾಗ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಯಾಕೆ ಅಂತಂದರೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಸಾಂಬಾರು ಎಷ್ಟು ತಿಕ್ಕಾಗಿದೆ ಅಂತ. ನಾನು ಯಾವುದೇ ರೀತಿ ಮಸಾಲೆ ರುಬ್ಬಿಲ್ಲ ಅಂತಂದರೂ ತುಂಬ ಮಂದವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು. ಅಷ್ಟೇ ಟೇಸ್ಟಿಯಾಗೇ ಇತ್ತು. ನಾವು ಈ ರುಬ್ಬಿ ಮಾಡೋದು ಯಾವ ಥರ ಇತ್ತು ಅದೇ ಥರನೇ ಇತ್ತು ಫ್ರೆಂಡ್ಸ್. ಈಗ ಸಾಂಬಾರೆಲ್ಲ ಆಯಿತು, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡೆ. ಮುದ್ದೆ ಸಹ ಆಗಿದೆ. ಇವಾಗ ನಮ್ಮ ಯಜಮಾನ್ರಿಗೆ ಅವ್ರದ್ದು ಊಟ ಆಯಿತು, ಪ್ರಿಯದು ಸಹ ಊಟ ಆಗಿತ್ತು. ಈಗ ನಾನು ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ, ಮುದ್ದೆಗೆ, ಬಿಸಿ ಬಿಸಿ ಮುದ್ದೆಗೆ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಮುದ್ದೆ ಸಾಂಬಾರು ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ಇನ್ನೂ ತಿನ್ನಬೇಕು ಅಂತ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಸಾಂಬಾರು. ಈ ಕೊಬ್ಬರಿ ಇದೆಯಲ್ಲ ಫ್ರೆಂಡ್ಸ್, ಈ ಕೊಬ್ಬರಿ
ಇದು ತುಂಬ ಬಲ್ತಿಲ್ಲ ಕಾಯಿ ಇದು. ಆ, ತುಂಬ ಹೆಲ್ಚಾಗಿರುವಂಥ ಕೊಬ್ಬರಿ ಎಳ್ನೀರಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಆ ಥರದ ಕೊಬ್ಬರಿ ಇದು. ಈ ಥರ ಸಾಂಬಾರ್ಗೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಂದು ಊಟ ಎಲ್ಲ ಆದಮೇಲೆ ಮತ್ತು ನಾನು ಕೆಲಸ ಎಲ್ಲ ಮುಗಿದಾದ್ಮೇಲೆ ನೈಟು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ಇಡ್ಲಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ರಾಗಿ ಹಿಟ್ಟು ಇಡ್ಲಿ. ಅದಕ್ಕೆ ಉದ್ದಿನಬೇಳೆ ನೆನೆಸ್ಕೊಂಡಿದ್ದೆ. ಇವಾಗ ರುಬ್ಬೋಣ ಅಂತ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ನಾನು 1.5 ಕಪ್ಪಷ್ಟು ರಾಗಿ ಹಸಿಟ್ಟು ತೊಗೊತೀನಿ. ಮತ್ತು ಇಲ್ಲಿ ನಾನು ಜಾರ್ಗೆ ಫಸ್ಟಿಗೆ ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊತೀನಿ. ಉದ್ದಿನಬೇಳೆನೂ ಮತ್ತು ಅನ್ನ ಹಾಕ್ಕೊಂಡು ರುಬ್ಕೊತೀನಿ. ನಾನು ವಾಯ್ಸ್ ಓವರ್ ಯಾಕೆ ಕೊಟ್ಟೆ ಅಂತಂದರೆ, ಅಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ಯಜಮಾನ್ರು, ಮತ್ತು ಲಕ್ಷ್ಮೀಪ್ರಿಯ ಗಲಾಟೆ ಮಾಡ್ತಾ ಇದ್ದಾಳೆ, ಅವಳು ಆಟ ಆಡ್ತಾ ಇದ್ದಾಳೆ. ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇವಾಗ ನೋಡಿ, ನಾನು ಉದ್ದಿನಬೇಳೆನೂ ಮತ್ತು ಅನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನನಗೆ ರುಬ್ಬಿದ್ದಾದಮೇಲೆ ಗೊತ್ತಾಯಿತು ಜಾಸ್ತಿ ಆಗುತ್ತೆ, ಉದ್ದಿನಬೇಳೆ ನಾನು ಜಾಸ್ತಿ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ರುಬ್ಬಿ ಆದಮೇಲೆ ಸ್ವಲ್ಪ ಬೇರೆ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟೆ ಫ್ರೆಂಡ್ಸ್, ಉದ್ದಿನ ವಡೆ ಸುಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಇದನ್ನು ನೈಸಿಗೆ ರುಬ್ಕೊಂಬರ್ತೀನಿ. ನೋಡಿ, ಈಗ ಈ ಥರ ನೈಸಿಗೆ ರುಬ್ಕೊಂಬಂದಿದ್ದೀನಿ. ನೋಡ್ಬೋದು ಜಾಸ್ತಿ ಇದೆ ಅಲ್ವಾ ಫ್ರೆಂಡ್ಸ್, ಏನಕ್ಕೆ ಸುಮ್ಮನೆ ಒನ್ ಟೈಮ್ಗೆ ಅಷ್ಟೇ ನಾನು ಇಡ್ಲಿ ಮಾಡ್ಕೊತಾ ಇರೋದು. ಹಂಗಾಗಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ರುಬ್ಬಿರೋ ಅಂಥ ಉದ್ದಿನಬೇಳೆನ ಇದು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಫ್ರೆಂಡ್ಸ್, ನೀರಾಗಿದ್ದರೆ ಇಡ್ಲಿಗೆ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ, ನಾನು ಇದಿಷ್ಟು ಎತ್ತಿಟ್ಕೊಂಡು ಇದಿಷ್ಟಿಗೆ ಇಡ್ಲಿಗೆ ಇಟ್ಕೊಂಡಿದ್ದೀನಿ. ಇದನ್ನು ನೋಡೋಣ, ಉದ್ದಿನ ವಡೆ ಮಾಡ್ತೀನಿ ಇದಕ್ಕೆ. ಮತ್ತು ರಾಗಿ ಹಸಿಟ್ಟು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗ್ಸೋಣ ಫ್ರೆಂಡ್ಸ್, ಯಾಕಂದರೆ ನಾವು ಕೈಯಲ್ಲಿ ಕಲಿಸಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಗಂಟಾಗುತ್ತೆ. ಅದೇ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಮಿಕ್ಸಿನಲ್ಲೇ ಹಾಕ್ಕೊಂಡು ಒಂದು 2 ರೌಂಡು ತಿರ್ಗಿಸ್ಕೊಂಡ್ರೆ ಸ್ವಲ್ಪ ನೈಸ್, ಅಂದರೆ ತರಿತರಿಯಾಗಿರೋದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಲ್ವಾ. ನೋಡಿ, ಇವಾಗ ನಾನು ಅದೇ ಥರನೇ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅಲ್ಲಿಂದ ಸ್ವಲ್ಪ ನೀರು, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿಗೆ ನಾವು ಯಾವ ಥರ ಕಲಿಸ್ಕೊತಿರೋ ಅದೇ ಥರನೇ ಇದ್ದರೆ ಸಾಕು ಫ್ರೆಂಡ್ಸ್, ಅಷ್ಟು ಗಟ್ಟಿನೂ ಬೇಡ, ಅಷ್ಟು ತೆಳುವಾಗೂ ಬೇಡ. ಯಾರೆಲ್ಲ ರಾಗಿ ಹಿಟ್ಟಲ್ಲಿ ಇಡ್ಲಿ ದೋಸೆ ಮಾಡಿಲ್ಲ ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ತ್ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಶುಗರ್ ಇರೋರಿಗೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಅಷ್ಟೇ ತುಂಬ ಹೆಲ್ತಿ ಫುಡ್ಡು ಅಂತ ಹೇಳ್ತೀರಿ ನಾವು. ಈ ಬಿಸಿಲು ಕಾಲದಲ್ಲಿ ರಾಗಿ ಹಸಿಟ್ಟು ತುಂಬ ತಂಪು ಅಲ್ವಾ, ಹಂಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ದೋಸೆನೂ ಮಾಡ್ಕೊಂಡು ಮತ್ತು ಇಡ್ಲಿನೂ ಸಹ ಮಾಡ್ಕೊಬೋದು. ನಾನಿವಾಗ ನೋಡಿ ರುಬ್ಬಿದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ, ಅಷ್ಟೊಂದು ಬೇಗ ಅದು ಉಬ್ಬಲ್ಲ ಫ್ರೆಂಡ್ಸ್. ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಪಾತ್ರೆಗೆ ನೀರು ಕಾಯಕ್ಕಿಟ್ಟಿದ್ದೀನಿ. ಅದರೊಳಗಡೆ ಒಂದು ಚಿಕ್ಕದು ನಿಮ್ಮ ಹತ್ರ ಸ್ಟ್ಯಾಂಡ್ ಏನಾದರೂ ಇದ್ದರೆ ಸ್ಟ್ಯಾಂಡ್ ಹಾಕ್ಬೋದು. ನಂತರ ಸ್ಟ್ಯಾಂಡ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರದ್ದು ಒಂದು ಚಿಕ್ಕ ಬಟ್ಲು ಸೆಂಟ್ರಲ್ಲಿ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾದಮೇಲೆ ನೋಡಿ, ಇದು ಬೆಚ್ಚಗಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ರಾಗಿ ಹಿಟ್ಟು ಮತ್ತು ಉದ್ದಿನಬೇಳೆ ಇಡ್ಲಿಗೆ, ಆ ಹಸಿಟ್ಟು ಅಂದರೆ ಆ ಪಾತ್ರೆಯನ್ನು ತೆಗೆದು ಆ ಬಿಸಿನೀರಲ್ಲಿ ಇಕ್ಕಿಬಿಡ್ತೀನಿ. ಇಕ್ಬಿಟ್ಟು ಅದ್ಮೇಲೆ ಮುಚ್ಚಿ ಒಂದು ವಾರ ಏನಾದರೂ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಈ ಥರ ಉಬ್ಬಿರುತ್ತೆ. ಮತ್ತು ಇದನ್ನೇ ಕಂಟಿನ್ಯೂ